ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಹಂಗ್ ನೋಡ್ತಿದ್ದೀರಾ? ನನ್ನ ಮಗಳನ್ನ ಗಂಡನ ಮನೆಯಿಂದ ನಮ್ಮ ಮನೆಗೆ ಬುಡಿಸ್ಕೊಂಡು ಕರ್ಕೊಂಡು ಹೋಯ್ತಾ ಇತ್ತು. ಹೆಣ್ಮಕ್ಳು ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಇದ್ದಂಗೆ. ಮಗಳಿಗೆ ಮದುವೆ ಮಾಡಿಕೊಟ್ಟ ತಕ್ಷಣ ತಂದೆ ತಾಯಿ ಜವಾಬ್ದಾರಿ ಮುಗೀತು ಅನ್ಕೋಬಿಡಿ. ಮದುವೆ ಆದ್ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಗಂಡನ ಮನೇಲಿ ಮಗಳು ಸಾಂದಾಕಿರ್ತಾಳೆ ಅಂತ ಸುಮ್ಕೆ ಕೂತ್ಕೊಳ್ಳೋದು ತಪ್ಪು. ಆವಾಗ ಕಳಿಯನ ಮನೆಗೆ ಹೋಗಿ ಮಗಳು ಹೆಂಗಿದ್ದಾಳೆ ಅಂತ ನೋಡ್ಕೊಂಡ್ ಬರ್ತಾ ಇರು. ಒಂದ್ ವೇಳೆ ಮಗಳೇನಾದ್ರೂ ಸಮಸ್ಯೆ ಹೇಳಿದ್ರೆ ತಾತ್ತರ ಮಾಡಬೇಡಿ. ಅವಳು ಹೇಳೋದನ್ನ ತಾಳ್ಮೆಯಿಂದ ಕೇಳಿ ಅದಕ್ಕೊಂದು ದಾರಿ ಹುಡುಕಿ. ಏನ್ ಗೋಪಾಲಣ್ಣ, ಏನು ವಿಶೇಷ? ಹತ್ತೂರಾಗೆ ಮಗಳಿಗೆ ಊರಿಗೆ ಕರ್ಕೊಂಬರ್ತಾ ಇದೀಯಾ? ಮೆರವಣಿಗೆ ಅಂತ ವಿಶೇಷ. ಮಗಳು ತಗೊಂಬನೆಗೆ ಗೊತ್ತಾಳಲ್ಲ, ಅದೇ ವಿಶೇಷ. ಅದೇ ನಾನು ಕೇಳ ಅನ್ಕಡೆ ಸಾಕ. ನಾ ಏನೋ ಸೀಸುದ್ದೀನವ. ಏ ಸುದ್ದಿ ಏನಿಲ್ಲ, ಒಂದ್ ಸ್ವಲ್ಪ ದಿನ ನಮ್ಮ ಮನೆಯಾಗಿರಕ್ ಬರ್ತಾವಳೆ. ಹೂನಕ್ಕ, ತಾನವರು ಒಂದು ಸ್ವಲ್ಪ ದಿವ್ಸ ಮಟ್ಟಿಗೆ ತವ್ರ ಮನೆಗೆ ಇರಕ್ಕೆ ಬರ್ತಾವ್ರೆ. ಅದಕ್ಕೆ ಈ ಪಾರ್ಟಿ ಸಂಭ್ರಮ ಇಲ್ಲ. ನೀವೇ ಸುಮ್ಕಾಗ್ಬಿಟ್ರೆ ಸುರತ್ ಕಡೆ. ಹಂಗೆ ಹೋಗ್ಬಿಡಲ್ಲ, ಆರತಿ ಮಾಡಿ ಕರ್ಕೊಂಡು ಹೋಗಮ್ಮ. ಅದೆಲ್ಲ ಏನು ಬೇಡ, ಬರವ. ಅವ್ವ, ಅಕ್ಕ ಸಾವನೆ ಗೆದ್ದು ಬಂದಿದ್ದಾಳ. ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಣ. ಇರು, ನಾನು ತರ್ತೀನಿ. ಸಹನಾ, ನಿನ್ಗೇನು ಆಗಿಲ್ಲ ತಾನೆ? ಇಲ್ಲ ಅತ್ತೆ, ಏನೂ ಆಗಿಲ್ಲ. ಚಾಮುಂಡವ್ವ, ಮಗಳ ಬಿರಾಣಕ್ಕೆ ಏನೂ ತೊಂದರೆ ಆಗಲಿಲ್ಲ ಅಂತ ನಾನು ಖುಷಿ ಪಡ್ಲೆ, ಇಲ್ಲ ಮಗಳು ಗಂಡನ ಮನೆನ ಬಿಟ್ಟು ಬಂದ್ಬಿಟ್ಲಲ್ಲ ಅಂತ ದುಃಖ ಪಡ್ಲೆ. ಏನು ಯಾರ ಕೈಗೆ ಬಿಡಾಕಿಲ್ಲ ಅನ್ನೋ ನಂಬಿಕೆ ನಂಗೈತೆ ಕಣ್ತಾಯಿ. ಬಾ, ಬಲ್ಗಲಿಟ್ಟು ಒಳಗೆ. ಇನ್ಯಾಕೆ? ಇದೇ ನನ್ನ ಮನೆ, ನಾನು ಇಲ್ಲೇ ಇರ್ತೀನಿ. ಸಹನಾ, ಹಾಗೆಲ್ಲ ಮಾತಾಡಬಾರ್ದು ಕಣವ. ಯಾಕವ್ವ, ಮತ್ತೆ ನಾನು ಆ ಮನೆ ಕಳಿಸ್ಬೇಕು ಅಂದ್ಕೊಂಡಿದ್ಯಾ? ಅಲ್ಲ, ಆದರೂ ಆದರೆ ಏನು, ನಿನ್ನ ಮಗಳು ಬದುಕಿರೋದೇ ದೊಡ್ಡ ವಿಷಯ. ಈಗ ಹಂಗನ್ಬೇಡವ. ಅಕ್ಕ, ಈಗ ಅದ್ರ ಬಗ್ಗೆ ಮಾತು ಯಾಕೆ? ನೀನು ರೆಸ್ಟ್ ತಗೋ. ನೀನು ಇನ್ಮೇಲಿಂದ ಯಾವತ್ತೂ ಆ ಮನೆಗೆ ಹೋಗೋದು ಬೇಡ. ನಂಗೆ ಒಪ್ಪಿಗೆ ಐತೆ. ನಂಗೂ ನಂದು ಅಷ್ಟೆ. ಆ ಮನೆಗೆ ಹೋಗೋದು ಬೇಡ, ಆದರೆ ಗಂಡನ ಜೊತೆ ಇರಬೇಕಲ್ವೇ? ಅದು ನನ್ನ ಕೈನಾಗ ಇಲ್ಲ ಅವ್ವ, ಅದು ಅವ್ರಿಗೆ ಬಿಟ್ಟಿದ್ದು. ನನಗೆ ಹೊಟ್ಟೆ ಹಸಿತೈತೆ, ತಿನ್ನಕ್ಕೆ ಏನೋ ಕೊಡ್ತೀಯಾ? ನಾನು ಸ್ನಾನ ಮಾಡ್ಕೊಂಬತ್ತೀನಿ. ಏನು ಹೇಳ್ತಿದ್ದೀರಾ ಬಾವ? ನಿಜವಾಗ್ಲೂನಾ? ಮುರಳಿ ಬಾವ ಸಹನಾ ಅಕ್ಕಂಗೆ ಸಪೋರ್ಟ್ ಮಾಡಿದೆ ಅವ್ರ ಅಮ್ಮನ ಮಾತು ಕೇಳ್ತಿದಾರಾ? ಇದು ಕ್ರಿಮಿನಲ್ ಅಫೆನ್ಸ್. ಕಂಪ್ಲೇಂಟ್ ಕೊಟ್ರೆ ಇಡೀ ಮನೆಯವರೆಲ್ಲ ಒಳಗೋಗ್ತಾರೆ. ಎಲ್ರ ಮ್ಯಾಗೂ ಬೇಡಪ್ಪ. ಅವಮ್ಮ ಅವಳೊಬ್ಳು ಹೋದ್ರೆ ಸಾಕು. ಹೌದು ಅಣ್ಣಯ್ಯ, ಕಂಪ್ಲೇಂಟ್ ಕೊಡಲೇಬೇಕು. ಏನು ಅನ್ಕೊಂಡಿದ್ದಾರೆ ಅವರು? ಇಂಥ ಜನನ ಎಲ್ಲಾದ್ರೂ ನೋಡಿದ್ದೀರಾ? ತಿನ್ನೋ ಅನ್ನಕ್ಕೆ ವಿಷ ಹಾಕಿದ್ದಾರೆ.
ಅಕ್ಕ ಇಷ್ಟೆಲ್ಲ ಆಗಿದೆ ಅಂದರೆ ನಾನು ಅಲ್ಲಿರುವಾಗಲೂ ನಿನಗೆ ಸಮಸ್ಯೆ ಆಗ್ತಾನೆ ಇತ್ತು ಅಂತ ಅರ್ಥ ಅಲ್ವಾ? ನೀನು ಇದೆಲ್ಲ ಯಾವುದೂ ನನ್ನ ಹತ್ರ ಹೇಳ್ದೆ ಮುಚ್ಚಿಟ್ಟಿದ್ದ? ಅವ್ವ, ಅಕ್ಕ ನನಗೋಸ್ಕರ ಎಷ್ಟೊಂದೆಲ್ಲ ಕಷ್ಟ ಸಹಿಸ್ಕೊಂಡಿದ್ಲು ಅಂತ ನನಗೆ ಅನಿಸ್ತಾನೆ ಇತ್ತು. ಅದಕ್ಕೆ ನಾನು ಆ ಮನೇಲಿರೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ. ನಿನ್ಗೀಗ ಅರ್ಥ ಆಯ್ತಾ? ನಾನೇ ನಿನ್ನ ಒತ್ತಾಯ ಮಾಡಿ ಆ ಮನೇಲಿರೋಕ್ಕೆ ಕಳಿಸಿದ್ದು. ಹೀಗೆಲ್ಲ ನೆನೆಸ್ಕೊತಿದ್ರೆ ನನಗೆ ಬೇಜಾರಾಗ್ತಿದೆ. ಸಾರಿ ಅಕ್ಕ. ನೀನು ಯಾಕವಿ ಸಾರಿ ಕೇಳ್ತೀಯಾ? ಅವ್ರ ಮನೆಯವ್ರಿಗೆ ಯಾರಿಗೋ ನಮ್ಮ ಮನೆಯವ್ರ ಕಂಡ್ರೆ ಆಗಕ್ಕಿಲ್ಲ. ಇದನ್ನ ನಾನು ಹೇಳ್ತಿದ್ದೆ ನಿಮ್ಮ ಭಾವಂತ ಹೇಳ್ದೆ ಗೊತ್ತಾ? ಆದರೆ ಅವರು ಅದನ್ನ ಕಿವಿಗೆ ಹಾಕೊಳಕ್ಕಿಲ್ಲ. ನಾನು ಯೋನ್ ಮಾಡಲಿ? ನೀವು ಯಾವ ಮಾತನ್ನು ಮುಳ್ಳಿಯವ್ರು ಕೇಳ್ತಾ ಇಲ್ವೇ? ಯಾಕೆ ಹಿಂಗಾದ್ರು? ಎಲ್ಲ ಇಸಿದಾಗ ಅಂತ ಹೇಳೋಕೆ ಹಾಕಿಲ್ಲ. ಅವ್ರು ಬೇರೆ ಎಲ್ಲಾದ್ರಕ್ಕೂ ನನ್ನ ಸಂದಾಗೆ ನೋಡ್ಕೋತಾರೆ. ಆದರೆ ಅವ್ರು ಅವನ ಬಗ್ಗೆ ದಿಟ ಹೇಳೋಕೋದ್ರೆ ನನ್ನನ್ನೇ ನಂಬಕ್ಕಿಲ್ಲ. ನನ್ನನ್ನೇ ತಲೆ ಕೆಟ್ಟೋಳು ಹುಚ್ಚಿ ಅಂತಾರೆ. ಇರ್ಲಿ, ಒಂದಲ್ಲ ಒಂದಿನ ಅವ್ರಿಗೆ ದಿಟ ಗೊತ್ತಾಗಿ ಆಯ್ತೈತೆ. ಅವ್ರ ಅವನ ಮಾತನ್ನ ಕೇಳಿ ನಾನು ತಪ್ಪು ಮಾಡಿದೆ ಅಂತ ಅನಿಸ್ತೈತೆ. ಆಗ ನಂತೋ ಬರ್ತಾರೆ. ನಾನಕ್ಕೆ ಸಿಗಕ್ಕಿಲ್ಲ. ಅಯ್ಯ ಸಹನಾ, ಇದೇ ಬೇಡ ಅನ್ನೋದು. ಹಿಂಗೆಲ್ಲ ಮಾತಾಡಬಾರ್ದು ಕಣವಿ. ಅವ್ರಿಗೆ ದಿಟ ಗೊತ್ತಾಗಿ ನಿಂತ ಬಂದಾಗ ಇಬ್ಬರು ಸೇರಿ ಚಂದಾಗಿ ಜೀವನ ಮಾಡಬೇಕು ಕಣವ್ವ. ಅದು ಯಾಕೆ ಅವಂದ್ರು ಮಾಡೋ ತಪ್ಪು ಇವ್ರುಗಳ ಕಣ್ಣು ಮುಂದೆ ಇದ್ರೂ ಅರ್ಥ ಆಗಲ್ವೋ? ಅಕ್ಕ, ನೀನೀಗ ಯಾರಿಗೆ ಬೈದೆ? ಇನ್ಯಾರ್ಗೆ? ಮುರಳಿ ಬಾವಂಗೆ. ನನಗೇನು ಅಲ್ಲಿಂದ ಬಂದೀನಿ ಅನ್ನೋ ಚಿಂತೆ ಇಲ್ಲ. ನನ್ಗೆ ಅವ್ರ ಮೇಲಿರೋ ಪ್ರೀತಿಗಿನ್ನ ಕೋಪ ಆಟನೇ ಜಾಸ್ತಿ ಐತೆ. ಅದ್ಯಾವರು ಯಾವ ದಾರಿ ತೋರಿಸ್ತಾನೋ ಆ ದಾರಿಲೇ ನಾನು ನಡೀತೀನಿ. ಏನು ಮನೆ ಮಹಾಲಕ್ಷ್ಮಿ ಅನ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡೋದ್ರ? ಅಯ್ಯೋ, ಯಾಕೆ ಕೇಳ್ತೀರಾ ವೈಭೋಗನ? ಆ ನಿಮ್ ಗಂಡ ಅಂತೂ ಏನೋ ವರ್ಷಾನ್ಗಟ್ಲೆಯಿಂದ ಜೊತೆಲೇ ಇದ್ದೋಳನ್ ಸಾಕ್ತಾ ಇದ್ದಾನೆ ಅನ್ನೋ ಹಂಗೆ ಏನ್ ಮಾತು ಏನ್ ಕತೆ. ಅಬ್ಬಬ್ಬಬ್ಬಬ್ಬಬ್ಬ, ನಾನು ಅಲ್ಲಿ ಇದ್ದಿದ್ರೆ ಏನೂ ಮಾಡಕ್ ಆಗ್ತಿರ್ಲಿಲ್ಲ. ಆ ಕಂಟಿ ಸ್ನೇಹನ್ ಮುಂದೆ ಯಾರಿಗಾರು ಉಸಿರಾಡಕ್ಕಾರು ಆಗತ್ತಾ? ಆದ್ರೂ ನನ್ ಶಕ್ತಿ ಮೀರೇ ಮಾತಾಡ್ದೆ. ಆ ಸಹನಂಗೆ ಕಳ್ಳ ಸಂಬಂಧ ಇದೆ ಅಂತಾನೂ ಹೇಳ್ಬಿಟ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.